ಸಂಸತ್ನಲ್ಲಿ ನಡೆದಂತ ದಾಳಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಆರೋಪಿಗಳಿಬ್ಬರಿಗೆ ಪಾಸ್ ಕೊಟ್ಟಿದ್ದೇ ಸದ್ಯ ಪ್ರತಾಪ್ ಸಿಂಹ ಅವರಿಗೆ ಮುಳುವಾಗಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರೋ ವಿಪಕ್ಷಗಳು ಕೇಂದ್ರ ಸರ್ಕಾರ ಮತ್ತು ಪ್ರತಾಪ್ ವಿರುದ್ಧ ಮುಗಿಬೀಳ್ತಾ ಇದ್ದಾವೆ. ಹೋಗೋ ಮಾರಿನ ಮನೆ ಕರೆದಂತಾಗಿದೆ ಸದ್ಯ ಸಂಸದ ಪ್ರತಾಪ್ ಸಿಂಹ ಪಾಡು. ಆ ಇಬ್ಬರಿಗೆ ಪಾಸ್ ಕೊಟ್ಟು ಅಡಕತ್ತರಿಯಲ್ಲಿ ಸಿಕ್ಕ ಅಡಕೆಯಂತಾಗಿದ್ದಾರೆ. ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದು ಆಳಿಗೊಂದು ಕಲ್ಲು ಅನ್ನೋ ಹಾಗೆ ಎಲ್ಲರೂ ಪ್ರತಾಪ್ ಸಿಂಹ ಕಡೆ ಆರೋಪಗಳ ಮಳೆಯನ್ನೇ ಸುರಿಸುತ್ತಿದ್ದಾರೆ. ಪಾಸ್ ಕೊಟ್ಟು ಇಕ್ಕಟ್ಟಿಗೆ ಸಿಲುಕಿದ ಪ್ರತಾಪ್ ಸಿಂಹ ಏನೋ ಸಂಸತ್ ನೋಡಬೇಕು ಅನ್ಕೊಂಡಿದ್ದಾರೆಂದು ನಂಬಿ ಪಾಸ್ ಕೊಟ್ಟಿದ್ದ ತಪ್ಪಿಗೆ ಸದ್ಯ ಪ್ರತಾಪ್ ಸಿಂಹ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಕೆಲವರು ಸಂಸದರತ್ತ ಅನುಮಾನದ ದೃಷ್ಟಿ ನೆಟ್ಟಿರೋದಂತೂ ಸುಳ್ಳಲ್ಲ. ಸಂಸದರಿಂದ ಸ್ಪಷ್ಟನೆ ಕೇಳಿದ ಸ್ಪೀಕರ್ ಓಂ ಬಿರ್ಲಾ. ಪಾಸ್ ಕೊಟ್ಟಿದ್ದರ ಬಗ್ಗೆ ಸ್ಪೀಕರ್ಗೆ ಪ್ರತಾಪ್ ಸ್ಪಷ್ಟನೆ. ಇನ್ನು ಘಟನೆ ನಡೆದ ಬೆನ್ನಲ್ಲೇ ಪಾಸ್ ಕೊಟ್ಟಿದ್ದಕ್ಕೆ ಸಂಸದ ಪ್ರತಾಪ್ ಸಿಂಹರತ್ತ ಎಲ್ಲರ ಬೊಟ್ಟು ತಿರುಗ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಸ್ಪಷ್ಟನೆ ಕೇಳಿದ್ರು. ಸ್ಪೀಕರ್ ಸ್ಪಷ್ಟನೆ ಕೇಳ್ತಿದ್ದಂತೆ ಅವರನ್ನ ಭೇಟಿಯಾದ ಪ್ರತಾಪ್, ಆರೋಪಿ ತಂದೆ ನನ್ನ ಕ್ಷೇತ್ರದವರು, ಅವರು ನೂತನ ಸಂಸತ್ ಭವನ ವೀಕ್ಷಣೆಗೆ ವೀಕ್ಷಕರ ಪಾಸ್ ಕೇಳ್ತಾ ಇದ್ರು. ನನ್ನ ಪಿಎ ಜೊತೆ ಅವ್ರ ತಂದೆ ಪಾಸ್ ಪಡೆಯೋಕೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ಕಿಡಿ. ಅದನ್ನೇ ಅಸ್ತ್ರವಾಗಿಸಿಕೊಂಡಿರೋ ಕಾಂಗ್ರೆಸ್ ಇವತ್ತು ಪ್ರತಾಪ್ ಸಿಂಹ ವಿರುದ್ಧ ಬೆಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಪ್ರತಿಭಟನೆ ನಡೆಸಿದೆ. ಸಂಸದರ ಫೋಟೋಗೆ ಬೆಂಕಿ ಹಚ್ಚಿ ಬಂಧಿಸುವಂತೆ ಆಗ್ರಹಿಸಿದೆ. ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ತಡೆಯೋದಕ್ಕೆ ಮುಂದಾದ್ರು. ಆ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ. ಕೈ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ: ಪ್ರತಾಪ್ ಸಿಂಹರ ಸಹಕಾರವಿಲ್ಲದೆ ಇದು ಸಾಧ್ಯವೇ? ಅಷ್ಟೇ ಅಲ್ಲ, ಮೈಸೂರಲ್ಲಿ ಮಾತನಾಡಿದ ಕಾಂಗ್ರೆಸ್ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಪ್ರತಾಪ್ ಸಿಂಹರ ಸಹಕಾರವಿಲ್ಲದೆ ಇದು ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರು. ಪ್ರತಾಪ್ ಸಿಂಹರನ್ನ ಸೂಕ್ತ ವಿಚಾರಣೆ ನಡೆಸಬೇಕು, ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ರು. ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಅವರು ಮೈಸೂರು ನಿವಾಸಿಗಳಾಗಿದ್ದು, ನಮ್ಮ ಸಂಸದರಾದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಅವರಿಗೆ ಪಾಸ್ ಸಿಕ್ಕಿದೆ ಅಂತ ಹೇಳಿ ಬೇರೆ ಗೊತ್ತಾಗಿದೆ. ಮತ್ತು ಬಹಳಷ್ಟು ಜನ ಹೇಳ್ತಿದ್ದಾರೆ ಮೈಸೂರಿನವರು, ಮನೋರಂಜನ್ ಮತ್ತು ಸಾಗರ್ ಶರ್ಮಾ ಅವರು ಪ್ರತಾಪ್ ಸಿಂಹ ಅವರಿಗೆ ಬಹಳ ಹತ್ತಿರದವರು, ಅವ್ರ ಜೊತೆ ನಿಕಟವಾಗಿ ಸಂಪರ್ಕ ಹೊಂದಿ ಅವ್ರ ಆಫೀಸ್ನಲ್ಲೇ ಕೆಲಸ ಮಾಡುವಂಥವ್ರು, ಅವ್ರ ಸೋಷಿಯಲ್ ಮೀಡಿಯಾಗೆ ಅಂತ ಹೇಳಿ ಕೂಡ ವರದಿಗಳು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಸಂಸದರು ಕೂಡ ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಹಾಗೆ ಕೊಟ್ಬಿಟ್ಟಿದ್ದೀವಿ, ಇದು ರುಟೀನ್ ವಿಷಯ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರಿಗೂ ಕೂಡ ಗೊತ್ತಿರುತ್ತೆ ಅವ್ರು ಯಾರು ಅಂತ, ಗೊತ್ತಿರೋದಕ್ಕೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆನೂ ತನಿಖೆ ಆಗಬೇಕು. ಪ್ರತಾಪ್ ಸಿಂಹ ಅವ್ರಿಗೆ ಅಷ್ಟು ಕ್ಲೋಸ್ ಆಗಿರೋರು ಅವರಿಂದ ಪಾಸ್ ತೆಗೆದುಕೊಂಡಿದ ಮೇಲೆ ಅವ್ರು ಈ ರೀತಿ ಮಾಡ್ತಾರೆ ಅನ್ನೋ ಕುರಿತು ಅವ್ರಿಗೆ ಮೊದಲೇ ಗೊತ್ತಿತ್ತಾ ಇಲ್ವಾ, ಮತ್ತು ಅವ್ರು ಈ ರೀತಿ ಮಾಡೋದಕ್ಕೆ ಕಾರಣ ಏನು, ಇದನ್ನೆಲ್ಲ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ಪ್ರತಾಪ್ ಸಿಂಹ ಅವರು ಇದಕ್ಕೆ ಹೊಣೆಗಾರರು ಕೂಡ ಆಗಬೇಕಾಗುತ್ತೆ. ಖಂಡಿತ ಇದು ಸೆಕ್ಯೂರಿಟಿ ಥ್ರೆಟ್ ಅಂತ ಭಾವಿಸಿ ಪ್ರತಾಪ್ ಸಿಂಹ ಅವ್ರನ್ನು ಕೂಡ ಸಸ್ಪೆಂಡ್ ಮಾಡಿ ನಂತರ ಅವ್ರ ಮೇಲೆ ತನಿಖೆ ನಡೆಸಬೇಕು. ಇನ್ನು ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳಬಾರದು ಅಂತ ಸಂಸದ ಉಮೇಶ್ ಜಾಧವ್ ಹೇಳಿದ್ದಾರೆ. ನಾವು ಕೂಡ ಎಷ್ಟೋ ಜನರಿಗೆ ಪಾಸ್ ಕೊಟ್ಟಿದ್ದೀವಿ ಎಂದ್ರು. ಈಗ ಎಲ್ಲರ ಟಾರ್ಗೆಟ್ ಪ್ರಧಾನಿ ನರೇಂದ್ರ ಮೋದಿ. ಕ್ಲಿಯರ್ ಕಣ್ಣಿಂದ, ಕ್ಲಿಯರ್ ಮೈಂಡ್ ನಿಂದ ನೋಡಬೇಕು ಅಂತ ಹೇಳಿದ್ರು. ಇದು ಆಗಿದೆ, ಇದನ್ನ ನಾನು ಖಂಡಿಸ್ತೀನಿ, ಪ್ರತಿಯೊಬ್ಬರು ಖಂಡಿಸ್ತಾರೆ. ಇದನ್ನ ರಾಜಕೀಯವಾಗಿ ಉಪಯೋಗ ಮಾಡ್ಕೊಳ್ಬಾರ್ದು. ಇದನ್ನ ರಾಜಕೀಯವಾಗಿ ಉಪಯೋಗ ಮಾಡ್ಕೊಳ್ತಾ ಇದನ್ನ ಮಾಡಬಾರ್ದು. ಇದು ಯಾರ ಕೈಲಿಂದ ಆಗ್ಬಹುದಾಗಿತ್ತು. ಇದು ಈಗ ನಾವು ಎಷ್ಟು ಸ್ವಲ್ಪ ಪಾಸ್ ಕೊಡ್ತೀವಿ ನಮ್ಮವರಿಗೆ, ಅವರು ಕೊಟ್ಟಿದ್ದಾರೆ. ಇದು ಆಗಿದೆ, ರಾಜಕೀಯವಾಗಿ ಉಪಯೋಗ ಮಾಡ್ಕೊಳ್ಬಾರ್ದು. ಇದನ್ನು ಮುಂದೆ ಆಗಲಾರ್ದಂಗೆ ನೋಡ್ಕೋಬೇಕು. ನಾವು ದೇಶದ ಬಗ್ಗೆ, ಭದ್ರತೆ ಬಗ್ಗೆ, ಜನರ ಭದ್ರತೆ ಬಗ್ಗೆ ನಾವು ವಿಚಾರ ಮಾಡಬೇಕು. ಈಗ ಎಲ್ಲರ ಟಾರ್ಗೆಟ್ ನರೇಂದ್ರ ಮೋದಿಜಿ.
ನರೇಂದ್ರ ಮೋದಿಜಿಗೆ ಟಾರ್ಗೆಟ್ ಹೆಂಗೆ ಮಾಡಬೇಕು, ಯಾವ ಅವಕಾಶ ಸಿಗಬೇಕು ಅದೇ ನೋಡ್ತಿರ್ತಾರೆ. ಒಟ್ನಲ್ಲಿ ನಂಬಿ ಕೆಟ್ರು ಅಂತಾರಲ್ಲ, ಆ ಮಾತು ಸದ್ಯ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹರಿಗೆ ಅನ್ವಯವಾಗ್ತಿದೆ ಅಂದ್ರೂ ತಪ್ಪಾಗಲ್ಲ. ವಿಪಕ್ಷಗಳ ಆರೋಪಕ್ಕೆ ತನಿಖೆಯಿಂದಲೇ ಉತ್ತರ ಸಿಗಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.